गाइस ಈ ವಿಡಿಯೋ ಸ್ವಲ್ಪ ನೋಡ್ಕೊಂಡು ಬರ್ರಿ. पाकिस्तान को खत्म नहीं करना चाहिए. हाँ नहीं करना चाहिए. पूरा नाम कैफ मोहम्मद कैफ. कहाँ से हैं आप? मैं बिहार से. आपको थोड़ी सी भी शर्म नहीं आ रही कि भारत देश में रहने के बावजूद आप पाकिस्तान का समर्थन कर रहे हो? हिंदुस्तान का समर्थन क्यों करना, आप पहले हमें जवाब दीजिए. पाकिस्तान का समर्थन करते हैं? हाँ करते हैं. पाकिस्तान जिंदाबाद. जिंदाबाद. शर्म नहीं आ रही? क्यों शर्म आएगी? बात है कि आपकी एज कितनी होगी? मेरी 14 साल है. 14 साल का बच्चा. बच्चे नहीं है, इसके खून में कौम सनी हुई है. इसकी वफादारी सिर्फ इसके खून के लिए. ಅಲ್ಲಿ ಕೆಲವು ಜಿಹಾದಿಗಳು ತಮಗ್ ಬೇಕಾಗಿರೋ ಅಂತ ಸ್ಲೀಪರ್ ಸ್ಟೈಲ್ಸ್ ನ ನಮ್ಮ ಭಾರತದಲ್ಲೇ ರೆಡಿ ಮಾಡ್ಕೊಂತ ಇದಾರೆ. ಅವ್ರ ಧರ್ಮದ ಒಂದು ಹುಚ್ಚಿಡಿಸಿ ಏನೇನೋ ಅವ್ರ ತಲೆಗೆ ತುಂಬಿ ಮೈಂಡ್ ವಾಶ್ ಮಾಡಿ ಅವ್ರಿಗೆ ಬೇಕಾಗಿರೋ ತರ ರೆಡಿ ಮಾಡಿ 100 ಜನನ್ನ ಕೊಲ್ಲೋ ತರ ಅವ್ರ ಮೈಂಡ್ ಸೆಟ್ ರೆಡಿ ಮಾಡಿ ಸ್ಲೀಪರ್ ಸೆಲ್ಗಳನ್ನ ರೆಡಿ ಮಾಡ್ಕೊತ ಇದಾರೆ. ಆದ್ರೆ ನಮ್ಮ ಹಿಂದೂಗಳು ಒಂದು ವಿಪರ್ಯಾಸ ಏನ್ ಗೊತ್ತಾ, ನಂದು ಆ ಜಾತಿ ನಂದು ಈ ಜಾತಿ. ಸೊಮೆ ಮೊನ್ನೆ ಪೂರ್ತಿ ಒಂದು ಕಾಶ್ಮೀರಲ್ಲಿ ಅಟ್ಯಾಕ್ ಆದಾಗ ಯಾವನೂ ನಿಂದು ಯಾವ ಜಾತಿ ನಿಂದು ಯಾವ ಜಾತಿ ಅಂತ ಕೇಳಿಲ್ಲ. ಅಲ್ಲಿ ಕೇಳಿದ್ದು ನಿಂದು ಯಾವ ಧರ್ಮ ನಿಂದು ಯಾವ ಧರ್ಮ, ನೀನು ಇನ್ನು ಹಿಂದೂನಾ, ನಿನ್ನನ್ನು ಗುಂಡಿಗೆ ಸಾಯಿಸ್ತಾನೆ ಆ ಥರ ಕೇಳಿರೋದು. ಯಾವನು ಕೂಡ ನಿಂದು ಯಾವ ಜಾತಿ ನಿಂದು ಯಾವ ಜಾತಿ, ನಿಂಗೆ ದುಡ್ಡು ಐತಾ ನೀನು ಬಡವನ ಅಂತ ಯಾವನು ಕೇಳಿಲ್ಲ. ಅಲ್ಲಿ ಇನ್ನೂ ಕೆಲವರು ದೇಶದ ಒಳಗಡೆ ಇರೋವಂಥ ಒಂದು ವಿಕೃತ ಮನಸ್ಸಿನವರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಪೂರ್ತಿ ಹಿಂದೂ ಧರ್ಮದ ಯಾವುದೋ ಒಂದು ಪೋಸ್ಟ್ ಇತ್ತು ಅಂದ್ರೆ ಅದಕ್ಕೆ ಕೆಳಗಡೆನೆ ಹಾಕಿರ್ತಾರೆ, ಈ ದೇಶ ನಾವು ಹಿಂದೂ ರಾಷ್ಟ್ರ ಮಾಡಕ್ಕ ಬಿಡಲ್ಲ, ಜೈ ಭೀಮ್ ಅಂತ ಹಾಕಿರ್ತಾರೆ. ಯಾಕ್ರೋ ಒಳ್ಳೆ ಮನುಷ್ಯನು, ಒಳ್ಳೆ ಅಂಬೇಡ್ಕರ್ ಒಳ್ಳೆಯವರು, ಅವ್ರ ಹೆಸರನ್ನ ಯಾಕೆ ಕೆಡಿಸ್ ಸಾಯ್ತಿ